ಉಗ್ರಪ್ಪ ನಮ್ಮ ಪಚ್ಚೆಗೆ ಇನ್ನೊಂದು ಪೆಗ್ ರೆಡಿ ಮಾಡ್ರಿ. ಹಾಕಿ ಹಾಕಿ. ಬರಬಾ ತಗೋಪ್ಪ ಕುಡಿ ತಗೋ ಕುಡಿ. ಮತ್ತೆ ಪಚ್ಚೆ ಏನಂತಾರೆ ಶಂಕರಣ್ಣನ ಮನೆಯಲ್ಲಿ ಏನ್ ನಡೀತಾ ಇದೆ? ಅವ್ರ ಮನೇಲಿ ಎಂತೆಂಥದ್ದು ಆಗ್ತಿದ್ದಪ್ಪ, ಭಾರಿ ಕಾರ್ಯಕ್ರಮ. ಕುಡಿಯಪ್ಪಚ್ಚಿ ಯಾಕೊಳ್ಳೆ ನಾಚಿಕೆ ಮಾಡ್ಕೋತಾ ಇದೆಯಾ? ಏ ಹಾಗೆಂತ ಇಲ್ಲ, ನೀವೆಲ್ಲ ದೊಡ್ಡವರು, ನಿಮ್ಮ ಮುಂದೆ ಕುಡುಕಾಗ ಅಂದೇಳಿ. ಹೇಯ್, ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರಿಲ್ಲಪ್ಪ, ಎಲ್ಲರೂ ಸಮ. ಕುಡಿಯಪ್ಪ ಕಂದ, ಕುಡಿ ಕುಡಿಯೋ. ನೋಡ, ನಿನ್ ಒಳ್ಳೆತನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ, ಅದಕ್ಕೆ ಎಲ್ಲ ಎಡವಟ್ಟಾಗೋಯ್ತು. ಇರ್ಲಿ ಬಿಡು, ಅದೇನೋ ಕಾರ್ಯಕ್ರಮ ಅಂತ ಹೇಳ್ತಾ ಇದೆಯಲ್ಲ, ಏನದು? ಅದು ಅವ್ರ ಮನೇಲಿ ಅದೇ ಎಂಥದೋ ಎಂತ ಅಂದರೆ ಎಂತ ಅಂದರೆ ಅದು ಈ ಯಕ್ಷಗಾನ ಮಾಡಿಸುವ ಅಂದೇಳಿ ಮಾತಾಡ್ತಿದ್ರು. ಪಚ್ಚಿ, ಈ ಯಕ್ಷಗಾನ ಬಿಟ್ಟಾಕು. ಈ ಶ್ರದ್ಧಾ ಬಿಸಿ ಊಟಕ್ಕೆ ಅಕ್ಕಿ ಇಲ್ಲ, ಮತ್ತೆ ಈ ರಮೇಶ ರೇಷನ್ ಅಂಗಡಿಲಿ ಅಕ್ಕಿ ಇಲ್ಲ ಅಂತ ಇರೋರ ಮನೇಲಿ ಚರ್ಚೆ ಮಾಡ್ತಾ ಇದ್ರಾ? ಹೇಳ. ಹೌದೌದು, ಅಂಥದ್ದೆಂತ ಇಲ್ಲ, ಗೊತ್ತಿಲ್ಲ ನನಗೆ. ಉಗ್ರಪ್ಪ, ಇವನು ಬಾಯಿಂದ ಸತ್ಯ ಹೊರಗೆ ತೆಗಿಯಕ್ಕೆ ಇನ್ನ ಎಷ್ಟ್ರಿ ಕುಡಿಸ್ಬೇಕು? ನೋಡೋಣ ಇರೋ. ನೀವೆಷ್ಟೇ ಸರ್ಕಸ್ ಮಾಡಿರೋ ನಾನು ಶ್ರದ್ಧಾ ಮೇಡಮ್ ವಿಷಯ ಎಂತ ಹೇಳೋದಿಲ್ಲ. ಎಷ್ಟೇ ಕುಡಿದ್ರು ಆ ದೇವತೆ ಬಗ್ಗೆ ಮಾತೇ ಆಡೋದಿಲ್ಲ. ಉಗ್ರಪ್ಪನವ್ರೆ, ಚೂರು ಪೆಗ್. ನಮಸ್ಕಾರ ಪಟೇಲ್ರೆ. ಓ, ಭಾರಿ ಕಾರ್ಯಕ್ರಮ ನಡೆದಾಗಿತ್ತ. ನಡಿಲೇಬೇಕಲ್ಲ ಮೇಸ್ಟ್ರೆ. ಪಚ್ಚಿ, ನೀನು ಆರಾಮಾಗಿ ತಗೊಳಪ್ಪ, ಎಷ್ಟು ಬೇಕಾದ್ರೂ ತಗೋ. ಮತ್ತೇನು ವಿಶೇಷ ಪಟೇಲ್ರೆ? ವಿಶೇಷ ನೀವು ಹೇಳಬೇಕು. ಏನಾಯ್ತು ಪ್ಲಾನು? ಎಲ್ಲಿವರೆಗೆ ಬಂತು? ಶ್ರದ್ಧಂಗೆ ನನ್ನ ಮೇಲೆ ಒಂಚೂರು ಅನುಮಾನ ಇಲ್ಲ. ಅವಳಿವತ್ತು ಭಾಳ ತಲೆ ಬಿಸಿ ಮಾಡ್ಕೊಂಡಿದ್ದಾಳು. ನಾನು ಅದು ಹೆಂಗಾರು ಮಾಡಿ ಪಟೇಲ್ರು ಗೋಡನೆಲ್ಲಿತ್ತಂತ ನಾಳೆ ತೋರಿಸ್ತೆ ಅಂತ ಹೇಳಿದೆ. ಒಳ್ಳೇದು, ಒಳ್ಳೆ ಕೆಲಸ ಆಯ್ತು. ನನ್ನ ಕೈಗೊಂದು ಕೆಲಸ ಕೊಟ್ಟರೆ ಮುಗೀತು ಬಿಡಿ, ಅದನ್ನು ಮುಗಿಸೋ ತನಕ ಬಿಡುವುದಿಲ್ಲ. ನೀವು ಎಂತಕ್ಕೆ ಬೈಂದ ಮರಿ ಇಲ್ಲಿಗೆ? ಇವರೆಲ್ಲ ಸೇರಿ ಎಂಥದೋ ಪ್ಲಾನ್ ಮಾಡ್ತಾ ಇದ್ರು. ನೋಡಿ ಮೇಸ್ಟ್ರೆ, ನಾಳೆ ನೀವು ಹೇಗಾದರೂ ಮಾಡಿ ಅವಳನ್ನ ಗೋಡೌನ್ ತನಕ ಕರ್ಕೊಂಬನ್ನಿ.
ಅವಳು ತಿಥಿ ಮುಹೂರ್ತ ನಾಳೆನೇ ಅಂದ್ಕೊಂಬಿಡಿ ನೀವು. ಮುಂದಿನ ಕೆಲಸ ನನಗೆ ಬಿಡಿ. ಅದ್ರ ಬಗ್ಗೆ ಚಿಂತೆ ಮಾಡು ಬೇಡ, ಎಲ್ಲ ಸಮ ಮಾಡುವ. ಅವಳನ್ನ ಕರ್ಕೊಂಬರೋದನ್ನ ಯಾರು ನೋಡದೆ ಹೋದ್ರೆ ಆಯ್ತು ಅಷ್ಟೆ. ಅದೊಂದು ನೆನಪಿಟ್ಕೊಳ್ಳಿ, ಆಮೇಲೆ ಹೆಚ್ಚು ಕಡಿಮೆ ಆಗಬಾರ್ದು. ಅದೆಲ್ಲ ನೋಡ್ಕಂತೆ ಚಿಂತೆ ಬಿಡಿ ನೀವು. ಚಿಟ್ಕೆ ಚಿಟ್ಕೆ ಹೊಡೆದಷ್ಟು ಸುಲ್ದಂಗೆ ಕೆಲಸ ಮಾಡಿ ಮುಗಿಸು.